ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಇದು ಲಾಸ್ಟ್ ವಿಡಿಯೋ ಮನಾಲಿದು ನಿಮ್ಗೊಂದು ಅಪ್ಲೋಡ್ ಮಾಡಿದ್ದೀನಿ ಚಿಕ್ಕದಾಗ. ಮತ್ತೆ ಫುಲ್ ವಿಡಿಯೋ ಬೇಕಂದ್ರೆ ನೆಕ್ಸ್ಟ್ ಹಾಕ್ತೀನಿ. ಇನ್ನು ನಾವು ನರಸನಕೋಟೆ ಮುತ್ಯಾಲಮ್ಮ ಟೆಂಪಲ್ಗೆ ಹೋಗ್ಬೇಕಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರ ಹರಕೆ ಇತ್ತು. ನಮ್ಮ ಮಗಂದು 2ನೇ ಸರಿ ಕೂದಲು ತೆಗೆಸೋ ಮುಡಿ ಕೊಡುವ ಶಾಸ್ತ್ರ ಇತ್ತು. ಫಸ್ಟು ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ ಇದು ಮಾಡಿದ್ರೆ, ಈ ಸಾರಿ ಸಿಂಪಲ್ಲಾಗೇ ನಾವು 2 ಕೋಳಿ ತೊಗೊಂಡು ಹೋಗ್ಬಿಟ್ಟು ಹರಕೆ ಕೊಟ್ಟು ಮಾಡ್ಕೊಬರೋಣ ಅಂತ ನಮ್ಮ ಯಜಮಾನ್ ಫಸ್ಟು ಒಂದು ಕೋಳಿ ತೊಗೊಬಂದಿದ್ದಾರೆ. ಮತ್ತು ಇನ್ನೊಂದು ಮಾಮೂಲು ಫಾರಮ್ ಕೋಳಿ ತೊಗೊಬರೋಣ ಅಂತ ಹೇಳ್ಬಿಟ್ಟು ಇದ್ದಾರೆ. ನಮ್ಮ ಮಗಳು ಇನ್ನು ಸ್ಕೂಲಿಗೆ ರೆಡಿಯಾಗಿ ಜಡೆ ಡಿಸೈನ್ ಹಾಕ್ತಾನೆ ತೋರಿಸ್ಕೊಂಡು ಹೋದ್ಲು. ಟೈಮ್ ಆಗ್ಬಿಟ್ಟಿತ್ತು. ಇನ್ನು ಅದೇ ಇನ್ನು ಮುಂದೆ ಗುಡಿಗೆ ಹೋಗ್ಬೇಕು ಅಂತ ಹೇಳಿದ್ವಲ್ಲ ಮುತ್ಯಾಲಮ್ಮ ಟೆಂಪಲ್ಗೆ. ಅಲ್ಲಿಗೆ ನಮ್ಮ ಮಡ್ಲಕ್ಕಿ ಅಂದರೆ ನಮ್ಮ ಕಡೆ ಚಿತ್ರದುರ್ಗ ಸೈಡ್ ಬಂದುಬಿಟ್ಟು ವಡ್ಲಕ್ಕಿ ಅಂತಾರೆ, ಈ ಕಡೆ ಬೆಂಗಳೂರು ಸೈಡ್ ಬಂದರೆ ಮಡ್ಲಕ್ಕಿ ಅಂತಾರೆ. ನಮ್ಮ ತೆಲುಗಲ್ಲಿ ಬಂದುಬಿಟ್ಟು ಒಡಿಬಿಯಮ್ಮು ಅಂತಾರೆ ತೆಲುಗಲ್ಲಿ. ಆ್ಯಕ್ಚುಲಿ ನಾನು ಆಂಧ್ರದಲ್ಲಿ ಇರೋದ್ರಿಂದ ನಾನು ತೆಲುಗೇ ಮಾತಾಡಬೇಕು, ಆದರೆ ನಾನು ಕನ್ನಡ ಹುಡುಗಿ ಆದ್ದರಿಂದ ನಾನು ಕನ್ನಡನೇ ಮಾತಾಡ್ತಿದ್ದೀನಿ. ಇನ್ನು ಅಂದರೆ ಮಡ್ಲಕ್ಕಿಗೆ ನಾನು ಇನ್ನೆಲ್ಲ ಸ್ಯಾರಿ ಏನು ಪರ್ಚೇಸ್ ಮಾಡಿದ್ದೀನಿ. ಇನ್ನು ನನಗೊಂದು ಸ್ಯಾರಿ ತೊಗೊಳ್ಳೋಣ ಅಂತೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಇನ್ನು ಲಾಸ್ಟ್ ಮಂತ್ ಬಂದಿರೋ ಸ್ಟಾಕೇ ಇತ್ತು. ಇನ್ನು ಆಷಾಢ ಮಾಸ ಎಲ್ಲ ಆಫರ್ ಇತ್ತು ಅಂತೇಳಿ ನೋಡಿದೆ. ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇನ್ನು ಅದೊಂದು ತೊಗೊಂಡು ಬಿಲ್ ಹಾಕ್ಸ್ಕೊಂಡು ಇನ್ನು ಹೊರಟ್ವಿ. ಇನ್ನು ಇಲ್ಲಿಂದ ನೆಕ್ಸ್ಟು ನಾವು ಪಾತೂರು ಅಂತ ಬರುತ್ತೆ. ಪಾತೂರು ಅಂದರೆ ಕನ್ನಡದಲ್ಲಿ ಹಳೆ ಊರು ಅಂತಾರೆ, ಅಂದರೆ ಮಾರ್ಕೆಟ್ಗೆ. ಇನ್ನು ಜ್ಯುವೆಲರ್ ಶಾಪೆಲ್ಲ ಒಂದೇ ಹತ್ರ ಐತೆ ಅಂತ ನಾನು ಹೇಳ್ತಾ ಇದ್ದೀನಿ. ವಾಯ್ಸ್ ಕಟ್ ಮಾಡಿಬಿಟ್ಟಿದೆ ಅಂತ. ಇನ್ನು ಮಾರ್ಕೆಟ್ಗೆ ಹೋಗೋ ಮುಂಚೆ ನಾವು ಜ್ಯೂಸ್ ಕುಡಿದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇಲ್ಲೇ ನಮ್ಗೆ ಗೊತ್ತಿರೋ ಈ ಅಂಕಲು ಜ್ಯೂಸ್ ಅದನ್ನ ಕುಡಿದ್ಬಿಟ್ಟು ಇನ್ನು ಕಬ್ಬಿನ ಹಾಲು ನಾವು ಮಾರ್ಕೆಟಿಗೆ ಹೊಂಟ್ರಿ. ಇದು ಹಳೇ ದೇವಸ್ಥಾನ, ಇದ್ರದ್ದು ಒಂದು ಸರಿನೂ ವಿಸಿಟ್ ಕೊಡಬೇಕು ಅಂತೇಳ್ಬಿಟ್ಟು ನೋಡ್ತಾ ಇದ್ದೆ. ಇನ್ನೊಂದು ಟೆಂಪಲ್ಲು ಅದ್ರ ಪಕ್ಕದಲ್ಲೇ ಇದೆ. ಇದು ಕೂಡ ಹಳೇ ಓಲ್ಡ್ ಟೆಂಪಲ್ಲು. ಒಂದು ಸರಿ ಕೂಡ ವಿಸಿಟ್ ಮಾಡಿಲ್ಲ ನಾನು. ಅನಂತಪುರದಲ್ಲಿ ಇಷ್ಟು ದಿನ ಇದ್ದೀನಿ, ಇಷ್ಟು ವರ್ಷ ಇದ್ದೀನಿ, ಒಂದು ಸರಿ ಕೂಡ ಹೋಗಬೇಕು. ಇನ್ನು ಮಾರ್ಕೆಟಿಗೆ ಹೋದ್ಮೇಲೆ ಅಲ್ಲಿ ಹೂವು ಏನೇನು ಬೇಕು ಮಡ್ಲಕ್ಕಿಗೆ ಎಲ್ಲ ಐಟಮ್ ಎಲ್ಲ ತೊಗೊಂಡು, ಮತ್ತು ನನ್ನ ಬ್ಲೌಸ್ ಪೀಸ್ ಬೇಕಾಗಿತ್ತು 2. ಅಲ್ಲಿಂದ ಇನ್ನು ಬ್ಲೌಸ್ ಪೀಸ್ ಶಾಪಿಗೆ ಬಂದುಬಿಟ್ಟು 2 ಬ್ಲೌಸ್ ಪೀಸ್ ಗ್ರೀನ್ ಆ್ಯಂಡ್ ರೆಡ್ ಕಲರ್ 2 ತೊಗೊಂಡು ಇನ್ನು ನನಗೆ ಲೈನಿಂಗ್ ಬೇಕಾಗಿತ್ತು. ಇನ್ನು ಅನಂತಪುರದಲ್ಲಿ ಇನ್ನೊಂದು ಹೇಳಲೇಬೇಕು ನಿಮಗೆ. ನಾನು ಈ ಶಾಪ್ ಚಿಕ್ಕದಿದು. ಈ ಶಾಪಲ್ಲಿ ಬಿಟ್ಟರೆ ಇನ್ನು ಎಲ್ಲಾದರೂ ಹೋಗಿ ಅನಂತಪುರದಲ್ಲಿ 1 ಮೀಟರ್ ಲೈನಿಂಗ್ ಬಂದುಬಿಟ್ಟು 70 ರೂಪಾಯಿ, 75 ರೂಪಾಯಿ, 75 ರುಪೀಸ್ ಆಗುತ್ತೆ ಎಲ್ಲಾನ ತೊಗೊಂಡ್ಲಿ. ಇನ್ನು ಇಲ್ಲಿ ಮಾತ್ರ 30 ರುಪೀಸೇ. ಅದಕ್ಕೋಸ್ಕರ ನಾನು ಯಾವಾಗನ ತೊಗೊಂಡ್ರೆ ಇಲ್ಲಿಗೆ ಬರ್ತೀನಿ. ಅಷ್ಟು ದೂರ ಆದರೂ ಪರವಾಗಿಲ್ಲ ಅಂತೇಳಿ ಇಲ್ಲೇ ಬಂದು ಒಂದು 4-5 ಪೀಸ್ ಒಂದೇ ಸಾರಿ ತೊಗೊಂಡು ಹೋಗ್ಬಿಡ್ತೀನಿ ಕಲರ್ಗೊಂದು ಅಂತೇಳ್ಬಿಟ್ಟು. ನಮ್ಮ ಬೆಂಗಳೂರಲ್ಲಿ ಸಿಗೋ ರೇಟ್ಗೆ ಇಲ್ಲಿ ಸಿಗುತ್ತೆ. ಇನ್ನೆಲ್ಲಾದರೂ ನೋಡಿ ಅಷ್ಟೊಂದಿನ ಮನೆಗೆ ಬಂದುಬಿಟ್ಟು ಮಾರ್ನಿಂಗ್ಗೆ ನಾನು 3:50ಗೇನೋ ಎದ್ದಾಳ್ಬಿಟ್ಟು ಎಲ್ಲ ಕೆಲಸ ಎಲ್ಲ ಮಾಡಿಕೊಂಡು ಅಡುಗೆ ಎಲ್ಲ ಮಾಡ್ಕೊಂಡು ಇನ್ನು 5:15ಗೆ ಹೊರಟ್ವಿ. ಇನ್ನು ಪೂಜೆ ಗೀಜೆಲ್ಲ ನಮ್ಮ ಹಸ್ಬೆಂಡೇ ಮಾಡಿದ್ರು. ಇನ್ನು ನಾನಿನ್ನು ಅಡುಗೆ ಅಂತೆ ಎಲ್ಲ ಅಲ್ಲಿಗೆ ಹೋಗೋದಕ್ಕೆ ಏನೇನು ಬೇಕು ಐಟಮ್ ಎಲ್ಲ ಬ್ಯಾಗಲ್ಲಿ ಎಲ್ಲ ನೀಟಾಗಿ ಎತ್ಕೊಂಡು ಇನ್ನು ರೆಡಿ ಆಗಿಬಿಟ್ಟು ಆಚೆಗಡೆ ವೆಯ್ಟ್ ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು ಇಬ್ಬರು. ಬಾಮ್ಮ ಅಂತ. ಇನ್ನು ಕೋಳಿ ಹೇಳ್ದಲ್ಲ ನಾನು, ಇದು ಒಂದು ನಾಟಿ ಕೋಳಿ, ಇದು ಒಂದೇ ಒಂದು ತೊಗೊಬಂದಿದ್ರು. ಇನ್ನೊಂದು 4:15ಗೆಲ್ಲ ನಾವು ಆ ಶಾಪ್ ಓಪನ್ ಮಾಡ್ತಿರ್ವಿ ಅಂತೇಳ್ಬಿಟ್ಟು ಕೋಳಿ ಅಂಗಡಿಯವರು ಹೇಳಿದ್ರು. ಇನ್ನು ಅಲ್ಲಿ ಇದೆಲ್ಲ ತೊಗೊಂಡು ಇನ್ನೆಲ್ಲ ರೆಡಿ ಆಗಿಬಿಟ್ಟು ಶಾಪ್ಗೆ ಹೋಗಿ ತೊಗೊಬರ್ಬೇಕಂತ ಹೇಳ್ತಾಯಿದ್ರು. ಇನ್ನು ಅಲ್ಲಿಂದ ಹೊರಟ್ವಿ. ಕರೆಕ್ಟು 5:45ಗೆ ಮನೆಯಿಂದ ಹೊರಟ್ವಿ. ಅಲ್ಲಿಗೆ ಹೋಗೋಷ್ಟೊತ್ತಿಗೆ 7:30 ಆಯಿತು. ಇದು ಮಾರ್ನಿಂಗು ವ್ಯೂಸ್ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ ಗಾಳಿ ಆಗಲಿ. ಇನ್ನು ನಮ್ಮ ಮನೆ ಹತ್ರನೇ ಇದೆ ರೈಲ್ವೆ ಸ್ಟೇಷನ್ನು. ಇನ್ನು ಟ್ರೈನ್ ಹೋಗ್ತಾಯಿತ್ತು ನಮ್ಮ ಮಕ್ಕಳನ್ನು. ಅಲ್ಲಿಂದ 7:30ಗೇನೋ ಇಲ್ಲಿ ಬಂದಿದ್ದ ತಕ್ಷಣ ದೇವರಿಗೆ ನೈವೇದ್ಯ ಮಾಡ್ತಾಯಿದ್ದೆ. ನಮ್ಮ ಕಡೆ ಇಲ್ಲಿ ಯಾವ ಥರ ಅಂದರೆ ದೇವ್ರಿಗೆ ನಾವೇ ಅಲ್ಲೇ ಹೋಗ್ಬಿಟ್ಟು ಹೊಸ ಮಡಿಕೆ ತೊಗೊಂಡು ಅದರಲ್ಲೇ ನಾವು ದೇವ್ರಿಗೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಚಿಕ್ಕ ಮಕ್ಕಳಾಗಲಿ ನಾವಾಗಲಿ ತೊಗೊಂಡು ಅದು ಮಡ್ಲಕ್ಕಿ ಎಲ್ಲ ತೊಗೊಂಡು ಅಮ್ಮಗೆ ಅರ್ಪಿಸ್ಬೇಕು. ಅದು ಇಲ್ಲಿರೋ ಪದ್ಧತಿ ಅದು. ನಮ್ಮ ಕಡೆ ಏನಂದರೆ ಬರೀ ಮಡ್ಲಕ್ಕಿ ಆ ಥರ ಕೊಡ್ತಾರೆ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅಂತಾರಲ್ಲ, ಹಂಗೆ ನಾವು ಇಲ್ಲಿ ನಮ್ಮ ಅತ್ತೆ ಸೈಡು ನಮ್ಮ ಹಸ್ಬೆಂಡ್ ಸೈಡು ಯಾವ ಥರ ಇರುತ್ತೋ ಆ ಪದ್ಧತಿನ ನಾವು ಪಾಲಿಸ್ತಾ ಇದ್ದೀವಿ. ಅಷ್ಟು ಬಿಟ್ಟರೆ ಇನ್ನೇನೂ ಇಲ್ಲ. ಇನ್ನು ಅಲ್ಲಿ ಹೊಗೆ ಫುಲ್ಲು ಗಾಳಿ ಸರಿಯಾಗಿ ಎಷ್ಟೊತ್ತು ಚಿಕ್ಕ ಒಂದು ಗ್ಲಾಸು ಅಕ್ಕಿ ಬಾನ ಮಾಡೋದಕ್ಕೆ ಅಷ್ಟೊಂದು ಲೇಟ್ ಆಯಿತು. ಇನ್ನು ಹಂಗೋ ಹಿಂಗೆ ದೇವ್ರ ದಯವೆಲ್ಲ ಬೇಗನೆ ಆಗೋಯ್ತು. ಎಲ್ಲ ಒಡ್ಲಕ್ಕಿ ಗಿಡ್ಲಕ್ಕೆಲ್ಲ ಕೊಟ್ಬಿಟ್ಟು ಇನ್ನು
ಇದಾಯ್ತು, ಎಲ್ಲ ರೆಡಿ ಮಾಡಬೇಕು ಇವಾಗ ಮಾಡ್ಲಕ್ಕಿಗೆ. ಮತ್ತೆ ಬೇಸನ್ ಎಲ್ಲ ತೊಗೊಂಡು ಅದ್ರಲ್ಲಿ ಹಾಕಿ ಇದು ಬನಾನ ರೆಡಿ ಆಯಿತು. ನಾವು ಹೋಗಿದ್ದು ಬೆಳಿಗ್ಗೆ ಅಲ್ವಾ, ಜನ ಅಷ್ಟೊಂದು ಏನು ಇರಲಿಲ್ಲ. ಆಮೇಲೆ 8:30ಗೆಲ್ಲ ಫುಲ್ ಆಗಿಬಿಟ್ಟಿತ್ತು. ಅಲ್ಲಿ ನಮಗೆ ಕೂಡ ಎಲ್ಲ ಕಾರು ಆಟೋ ಎಲ್ಲ ಇಲ್ಲಿ. ಇನ್ನೂ ರೂಮ್ಸ್ ಬೇಕಾದ್ರೆ ರೂಮ್ಸಲ್ಲಿ ಕೂಡ ಬಂದಿರ್ತಾರೆ. ನನ್ನ ಮಗಳಿಗೆ ಇನ್ನು ನೈವೇದ್ಯ ಎಲ್ಲ ಅವಳಿಗೆ ಎತ್ಬಿಟ್ಟು ನಾನು ಮಾಡ್ಲಿಕ್ಕೆಲ್ಲ ತೊಗೊಂಡು ನಮ್ಮ ಯಜಮಾನ್ರು ಕೂಡಿ ನನ್ನ ಮಗನ ಹಿಡ್ಕೊಂಡು ದೇವ್ರಿಗೆ ಎಲ್ಲ ದರ್ಶನ ಮಾಡ್ಕೊಂಡು ಒಂದು 5 ರೌಂಡ್ ಹಾಕ್ಬಿಟ್ಟು ಮತ್ತೆ ಒಳಗಡೆ ಹೋದ್ರಿ. ಒಳಗಡೆ ಹೋದ್ಬಂದು ದೇವ್ರು ನೋಡಿ ನೀವು, ಅದು ಎಷ್ಟು ಒಳಗಡೆ ಎಷ್ಟು ಚಿಕ್ಕದಾಗ ದೇವ್ರ ಪೂಜಾರಿ ಕುಂತಾರಲ್ಲ ಅಷ್ಟು ಮಾತ್ರನೇ ಇರುತ್ತೆ. ಅದು ಮೇಲೆ ಎದ್ದಾಳಕ್ಕೆ ಕೂಡ ಇರಲ್ಲ. ಫುಲ್ ಪವರ್ಫುಲ್ ಮುತ್ಯಾಲಮ್ಮ ಟೆಂಪಲ್ ಇದು. ಮುತ್ಯಾಲಮ್ಮ ದೇವಿ ನೋಡಿ ನೀವು ಕೂಡ ದರ್ಶನ ಮಾಡ್ಕೊಳ್ರಿ. ಇನ್ನು ನನ್ನ ಮಗನಿಗೆ ಮುಡಿ ಕೊಡ್ಬೇಕಂತೇಳ್ಬಿಟ್ಟು ಆಚೆ ಕರ್ಗ ಅವನೇನೋ ಅಳ್ತಾನೆ ಅಂದ್ಕೊಂಡು, ಈ ಸಾರಿ ಏನೂ ಅಳ್ತಿಲ್ಲ, ಅವನು ಹ್ಯಾಪಿಯಾಗಿ ಕುತ್ಕೊಂಡು ಮುಡಿ ಕೊಟ್ಬಿಟ್ಟು ಅಮ್ಮವಾರಿಗೆ ಇನ್ನು ಬಂದು ಮಾಡಿದ್ನಲ್ಲ ಮನೆಯಲ್ಲೇ ನಾನು ಪಲಾವ್ ಎಲ್ಲ ಮಾಡ್ಕೊಬಂದಿದ್ದೆ. ಇಲ್ಲಿ ಚಿಕನ್ನು ನಾಟಿ ಕೋಳಿ ಸಾರು ಮತ್ತು ಚಿಕನ್ ಫ್ರೈ ಮಾಡಿದ್ದೆ ಎಲ್ಲ ಮಾಡ್ಕೊಂಡು ನೋಡಿ. ಇವಾಗ ಎಷ್ಟೊಂದು ಜನ ಬಂದಿದ್ದಾರೆ 8:30ಗೆಲ್ಲ. ಇನ್ನೆಲ್ಲ ಮುಗಿಸ್ಕೊಂಡು ತಿಂದುಬಿಟ್ಟು ಶಾಪಿಂಗ್ ಮಾಡಿಕೊಂಡು ಆಮೇಲೆ ಹೊರಟಬೇಕಾಗಿತ್ತು. ಟೈಮ್ ಆಗಿಬಿಟ್ಟಿತ್ತು. ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.